ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಪಿ ಆರ್. ನೋಡಿ ವೀಕ್ಷಕರೇ, ಈ ದಿನ ಅಮಾವಾಸ್ಯೆ. ಈ ಬೆಂಗಳೂರಿನ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು, ಅದರಲ್ಲಿ ಹೃದಯ ಭಾಗ ಎನ್ನುವಂತಹ ಈ ಒಂದು ಮೈಸೂರು ಬ್ಯಾಂಕ್ ವೃತ್ತ. ಇಲ್ಲಿ ಕೋರ್ಟ್ ಕಚೇರಿಗಳಿದೆ, ಇನ್ನು ಅವೆನ್ಯೂ ರಸ್ತೆ ಅಂತಹ ಹೋಲ್ಸೇಲ್ ರೀಟೇಲ್ ಅಂತಹ ಒಳ್ಳೆಯ ವ್ಯಾಪಾರಸ್ಥರಿದ್ದಾರೆ. ಇದು ಒಂದು ಒಳ್ಳೆಯ ಸರ್ಕಲ್ಲು, ಹೋರಾಟಗಳಿಗೆ ಪ್ರಸಿದ್ಧವಾಗಿದೆ. ಈ ವಾಟಾಳ್ ನಾಗರಾಜ್ ಅವರು ಯಾವುದೇ ಒಂದು ಹೋರಾಟ ನಡೆಸಬೇಕಾದ್ರೂ ಈ ಒಂದು ಸರ್ಕಲ್ನಲ್ಲೇ, ಈ ವೃತ್ತದಲ್ಲೇ ನಡೆಸ್ತಾರೆ. ಇಲ್ಲಿ ಈ ದಿನ ವಿಶೇಷವಾಗಿ ಇಲ್ಲಿ ಒಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ, ಸಿಂಧೂರು ಆಂಜನೇಯ ಸ್ವಾಮಿ ಅಂತ ಸುಮಾರು ದೇವಸ್ಥಾನಗಳಿದೆ. ಈ ಒಂದು ದೇವಸ್ಥಾನಗಳ ವೃತ್ತದಲ್ಲಿ, ಈ ವೃತ್ತ ತುಂಬ ಹೆಸರುವಾಸಿಯಾಗಿರುವಂಥ ವೃತ್ತ. ಈ ವೃತ್ತದಲ್ಲಿ ಅವೆನ್ಯೂ ರಸ್ತೆ ಬರುತ್ತೆ. ಈ ಅವೆನ್ಯೂ ರಸ್ತೆಯ ಸ್ವಲ್ಪ ಮುಂದೆ ಹೋದರೆ ಈ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ಒಂದು ಏನು ಜೈನ್ ಸಂಘ ಹೊಂದಿದೆ. ಈ ಜೈನ್ ಸಂಘದ ವತಿಯಿಂದ ಈ ದಿನ ಅಂದರೆ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಈ ಅನ್ನದಾಸೋಹ ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಅಂತ ತಮಗೆ ತೋರಿಸ್ತೀನಿ. ಹಾಗೂ ಆ ಒಂದು ಪದಾಧಿಕಾರಿಗಳನ್ನೇ ಮಾತಾಡೋಣ ವೀಕ್ಷಕರೇ. ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಪಿ ಆರ್. ನೋಡಿ ವೀಕ್ಷಕರೇ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೃದಯ ಭಾಗವಾಗಿರತಕ್ಕಂತಹ ಮೈಸೂರು ಬ್ಯಾಂಕ್ ಸರ್ಕಲ್ಲು. ಈ ಒಂದು ಸರ್ಕಲ್ನಲ್ಲಿ ಒಂದು ಪ್ರತಿಷ್ಠಿತ ನಮ್ಮ ಒಂದು ಗಣೇಶನ ದೇವಸ್ಥಾನ ಇದೆ, ತಾವು ನೋಡಬಹುದು. ಆ ಗಣೇಶನ ದೇವಸ್ಥಾನ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಲಹಂಕ ಗೇಟ್ ನೋಡಿ, ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈ ಒಂದು ದೇವಸ್ಥಾನ. ಇಲ್ಲಿ ಪ್ರತಿ ಅಮಾವಾಸ್ಯೆ ಗುರು ಗಣೇಶ ಸೇವಾ ಸಮಿತಿ ಕರ್ನಾಟಕ ಬೆಂಗಳೂರು ಅಂತ ಇವರು ಒಳ್ಳೆಯ ಸೇವೆಯನ್ನು ಪ್ರತಿ ಅಮಾವಾಸ್ಯೆ ದಿವಸ ಮಾಡ್ತಾರೆ. ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ನೂರಾರು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳಿಗೆ ಇವರು ಅನ್ನದಾಸೋಹ ಮಾಡ್ತಾರೆ ವೀಕ್ಷಕರೇ. ನೋಡಿ ಎಷ್ಟು ಜನ ಭಕ್ತಾದಿಗಳು ಈ ಒಂದು ಪ್ರಸಾದಕ್ಕೋಸ್ಕರ ಬಂದು ಈ ಪ್ರಸಾದವನ್ನು ಸ್ವೀಕರಿಸಿ ಧನ್ಯವಾದಗಳನ್ನ ಹೇಳ್ತಾರೆ. ನೋಡಿ ಈ ರೀತಿ ಒಂದು ಕ್ಯೂನಲ್ಲಿ ನಿಂತ್ಕೊತಾರೆ. ಕ್ಯೂನಲ್ಲಿ ನಿಂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪ್ರಸಾದವನ್ನು ತೆಗೆದುಕೊಳ್ತಾರೆ. ತುಂಬ ನಿಜವಾಗ್ಲೂ ಈ ಒಂದು ಸಮಾಜದಲ್ಲಿ ಇಂತಹ ಒಂದು ಸೇವಾ ಮನೋಭಾವವನ್ನು ಹೊಂದಿ ಈ ರೀತಿ ಅನ್ನದಾಸೋಹವನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಇವರಿಗೆ ನಮ್ಮ ಪತ್ರಿಕಾ ವತಿಯಿಂದ ಅಭಿನಂದನೆಗಳು. ನಮ್ಮ ಚಾನಲ್ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನೋಡಿ, ಇವರು ಶ್ರೀ ಗುರು ಗಣೇಶ್ ಅಂತ ಸೇವಾ ಸಮಿತಿ. ಈ ಒಂದು ಸೇವಾ ಸಮಿತಿಯ ಬಗ್ಗೆ ಇಲ್ಲಿನ ಅಧ್ಯಕ್ಷರು ಮತ್ತು ಚೇರ್ಮೇನು ಮತ್ತು ಇನ್ನು ಕೆಲವು ಪದಾಧಿಕಾರಿಗಳಿದ್ದಾರೆ. ಆ ಪದಾಧಿಕಾರಿಗಳ ಬಗ್ಗೆನೇ ಮಾತಾಡೋಣ ವೀಕ್ಷಕರೇ. ಯಾವ ರೀತಿ ಸೇವೆ ಮಾಡ್ತಾರೆ, ಇವ್ರಿಗೆಲ್ಲ ಯಾವ ರೀತಿ ದೇವರು ಅನುಗ್ರಹ ಕೊಡ್ತಾರೆ ಅಂತಂದ್ಬಿಟ್ಟು ಕೇಳೋಣ ವೀಕ್ಷಕರೇ. ಇಲ್ಲಿ ಗೋಮಾತಾ ಸೇವೆ ಅಂತಂದ್ಬಿಟ್ಟು ಒಂದು ಮಾಡ್ತಾಯಿದ್ದಾರೆ. ಮತ್ತು ಮಹಾಪ್ರಸಾದ ಹುಂಡಿ ಅಂತ. ಅಕಸ್ಮಾತ್ ಭಕ್ತಾದಿಗಳಿಗೆ ಯಾರಾದರೂ ಇಷ್ಟ ಇರೋರು 50 ಪೈಸೆ ಆಗ್ಬೋದು, 1 ರೂಪಾಯಿ ಹಾಕ್ಬೋದು, ಅದರಲ್ಲಿ ಹಾಕಬಹುದು. ಹಾಕಲೇಬೇಕು ಅಂತ ಕಾನೂನು ಇಲ್ಲ. ನೋಡಿ, ಹುಂಡಿಗಳು ಸುಮ್ಮನೆ ಏನಕ್ಕೆ ಇಟ್ಟಿದ್ದಾರೆ ಅಷ್ಟೇ. ಆದರೆ ಈ ಒಂದು ಪ್ರಸಾದ ವಿನಿಯೋಗ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಜನಸಾಮಾನ್ಯರು ಎಷ್ಟು ಚೆನ್ನಾಗಿ ಪಾಪ ಪ್ರಸಾದವನ್ನು ತೆಗೆದುಕೊಂಡು ತುಂಬ ಖುಷಿಯಿಂದ ತಗೊಂಡು ಹೋಗ್ತಾಯಿದ್ದಾರೆ.
ತುಂಬ ಸಂತೋಷ ಆಗುತ್ತೆ. ಈ ಒಂದು ಸಮಾಜದಲ್ಲಿ ಇಂಥ ಒಂದು ಸಂಘ ಸಂಸ್ಥೆಗಳು, ಈ ಗುರು ಗಣೇಶ್ ಸೇವಾ ಸಮಿತಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಾಗಿರುತ್ತದೆ. ಈಗ ನಮ್ಮ ಪದಾಧಿಕಾರಿಗಳನ್ನ ಮಾತಾಡೋಣ ವೀಕ್ಷಕರೇ. ಸಿಹಿ ಕೂಡ ಕೊಡ್ತಾ ಇದ್ದಾರೆ, ಸಿಹಿ ಬೂಂದಿ, ಪುಳಿಯೋಗರೆ ಮತ್ತು ಮೊಸರನ್ನ. ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಚೇರ್ಮನ್ ಅವರಿದ್ದಾರೆ, ಇವ್ರನ್ನ ಮಾತಾಡೋಣ. ಇನ್ನು ಕೆಲವು ಪದಾಧಿಕಾರಿಗಳಿದ್ದಾರೆ, ಅವರು ಕೂಡ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ನೋಡಿ. ಸರ್, ತಮ್ಮ ಪರಿಚಯ ಸರ್? ನಾವು ಉಪಾಧ್ಯಕ್ಷಗಳು, ಗುರು ಗಣೇಶ್ ಸೇವಾ ಸಮಿತಿ. ಸರ್, ಗೌತಮ್ ಚಂದ್ ಚೇರ್ಮನ್. ಸರ್, ತಮ್ಮ ಹೆಸರು? ಗೌತಮ್ ಚಂದ್ ದಾರಿವಾಲ್, ಚೇರ್ಮನ್. ಮೆಂಬರ್ ಆಫ್ ದಿ ಸಮಿತಿ ಕಿರಣ್ ಚಂದ್ ಬೋರಾ, ಅಧ್ಯಕ್ಷ. ಪ್ರಕಾಶ್. ಹೌದು ಸರ್, ಹೆಡ್ ಮಾಸ್ಟರ್ ಆಫ್ ದಿಸ್ ಕಂಪನಿ. ವೆರಿ ಗುಡ್. ನನ್ನ ಹೆಸರು ರಮೇಶ್ ಚೋಪಡಾ, ನೋಡಿ ಮೆಂಬರ್. ನೋಡಿ, ಸದಸ್ಯರು ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ ಎಕ್ಸ್ ಚೇರ್ಮನ್ ಹಾಗೂ ಈಗ ಅಧ್ಯಕ್ಷರಾಗಿರ್ತಕ್ಕಂತಹ ತಮ್ಮ ಹೆಸರು ಸರ್? ವೆರಿ ಗುಡ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಜೈನ್. ನೋಡಿ, ಎಲ್ಲ ಜೈನ್ ಸಂಘದೇನಾ? ನೋಡಿ, ಜೈನ್ ಸಂಘ ನಿಜವಾಗ್ಲೂ ಯಾವ ರೀತಿ ನಮ್ಮ ಸಮಾಜದಲ್ಲಿ ಏನು ಹೆಲ್ತ್ ಕ್ಯಾಂಪ್ಗಳು ಹಾಕ್ಕೊಂತಾರೆ ಅವ್ರು ನೋಡಿರ್ಬೋದು. ಆದರೆ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ. ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ಇವರು ಮಾತಾಡ್ತಾರೆ. ಸರ್, ನಮಸ್ಕಾರ. ಸರ್, ಯಾವ ರೀತಿ ಸೇವೆ ಮಾಡ್ತಾಯಿದ್ದೀರಾ? ಯಾವಾಗಲೂ ಮಾಡ್ತೀರಾ ಇಲ್ಲ ಬೇರೆ ಬೇರೆ ಏನಕ್ಕೆ ಸೇವೆಗಳು ಮಾಡ್ತೀರಾ ನೀವು ಸಮಾಜದಲ್ಲಿ? ಇದೊಂದು ಸಂಸ್ಥೆ 2017ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತಿಂದ ಇವತ್ತು ತನಕ ಎವ್ರಿ ಅಮಾವಾಸ್ಯ ಇಲ್ಲಿ ನಾವು ಅನ್ನದಾನ ಮಾಡ್ತೀವಿ. ಒಂದು 4,000ರಿಂದ 5,000 ಜನ ಇಲ್ಲಿ ಲಾಭ ಪಡಿತಾರೆ ಅದಕ್ಕೆ. ಆಮೇಲೆ ಇದು ಪ್ಯೂರ್ ಜೈನ್ ಫುಡ್ಡು. ಇದು ನಮ್ಮ ಗುರುವರ ಆಶೀರ್ವಾದದಿಂದ ಇದು ನಡೀತಾ ಇದೆ. ಅವ್ರದ್ದು ಮಾರ್ಗದರ್ಶನ ಇತ್ತು ಇದು ಮಾಡಬೇಕಂತ, ಅದಕ್ಕೆ ಈ ಮಾಡ್ತಾಯಿದ್ದೀವಿ. ಬಟ್ ಕಂಟಿನ್ಯೂಸ್ ಇದೆ, ಒಂದು ಒಳ್ಳೆ ಥರ ಆಗ್ತಾ ಇದೆ. ಎಲ್ಲರಿಗೂ ಮಹಾಪ್ರಸಾದಿ ಥರ ವಿತರಣೆ ಮಾಡ್ತೀವಿ. ಅಲ್ಲ, ಇದೆಲ್ಲ ಒಳ್ಳೆಯ ಸುದ್ದಿನೇ. ತುಂಬ ಜನಗಳು ತುಂಬ ಖುಷಿ ಪಡ್ತಾರೆ ನಿಮ್ಮ ಒಂದು ಪ್ರಸಾದಕ್ಕೆ. ಆದರೆ ಇವತ್ತು ನಾವು ಹೋಟ್ಲಲ್ಲಿ ಹೋಗಿ ಒಂದು ತುತ್ತು ಅನ್ನ ತಿನ್ನಬೇಕು ಅಂದ್ರೂ 20 ರೂಪಾಯಿ 30 ರೂಪಾಯಿ ಹಾಗೇ ಆಗುತ್ತೆ. ಏನಿಲ್ಲ ಅಂದರೂ ಅನ್ನ ಸಾಂಬಾರು ಅಂದರೂ ಕಡೇ ಪಕ್ಷ ಫುಟ್ಪಾತಲ್ಲಿ ಹೋದ್ರೂ 30 ರೂಪಾಯಿ ತಗೊತಾರೆ. ಅಂಥದ್ದು 4,000 ಜನಕ್ಕೆ ಇಷ್ಟೊಂದು ಅದ್ಧೂರಿಯಾಗಿ ಮೊಸರನ್ನ ಕೊಡ್ತಾಯಿದ್ದೀರಾ. ಈಗ ನಾನು ನೋಡಿದೆ, ಮೊಸರನ್ನ ಕೊಡ್ತಾಯಿದ್ದಾರೆ, ಪುಳಿಯೋಗರೆ ಕೊಡ್ತಾರೆ, ಅದರ ಪಕ್ಕದಲ್ಲಿ ಇನ್ನೊಂದು ಸ್ವೀಟ್ ಇತ್ತು, ಸ್ವೀಟ್ ಬೂಂದಿ ಕೂಡ ಕೊಡ್ತಾಯಿದ್ದೀರಾ. ಇದಕ್ಕೆ 4,000 ಜನಕ್ಕೆ ಸುಮಾರು ಲಕ್ಷನೇ ಖರ್ಚಾಗುತ್ತೆ. ಅದನ್ನು ಯಾವ ರೀತಿ ನೀವು ಕ್ರೋಢೀಕರಿಸ್ತೀರಾ? ಇದು ಕಾಂಟ್ರಿಬ್ಯೂಷನ್ ಬಂದು ನಮ್ಮ ಮೆಂಬರ್ಸ್ ಎಲ್ಲ ಇದ್ದಾರೆ. 1,000 ರೂಪಾಯಿ ಮೆಂಬರ್ಸು ಇದ್ದಾರೆ, ಇನ್ನೂ ಜಾಸ್ತಿ ಕೊಡೋರು ಇದ್ದಾರೆ. ಎಲ್ಲ ಮೆಂಬರ್ಸ್ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಹೌದಾ? ಸಂಘದ ವತಿಯಿಂದ ಎಲ್ಲ ಮಾಡ್ತಾಯಿದ್ದೀರಾ? ಓಕೆ, ತುಂಬ ಥ್ಯಾಂಕ್ ಯು ಸರ್. ಮತ್ತು ಬೇರೆ ಅಮಾವಾಸ್ಯ ನಡೆಸ್ತದೆ ಇದು ಅನ್ನದಾನ. ಅದು ಪ್ರತಿ ಅಮಾವಾಸ್ಯೆ ನಡೆಸ್ತಾ ಇದೆ. ಮತ್ತೆ ಅಮಾವಾಸ್ಯೆಗೆ ಪ್ರಸಾದಕ್ಕೆ ಯಾರ್ಯಾರು ಬರ್ತಾರೆ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಒಂದು ಹುಂಡಿ ಇಟ್ಟಿದೆ, ಆ ಹುಂಡಿನಲ್ಲಿ ಯಾವ್ಯಾವ ಪ್ರಸಾದಕ್ಕೆ ಬರ್ತಾರೆ ಅವರು ಹುಂಡಿನಲ್ಲಿ ಅವರು ಪರವಾಗಿ ಒಂದು ಅಮೌಂಟ್ ಹಾಕೊಂಡೆ. ನೀವು ಹಾಕ್ಲೇಬೇಕು ಅಂತ ಕಂಡೀಷನ್ ಇಲ್ಲ, ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಅವ್ರ ಇಷ್ಟ ಪ್ರಕಾರ ನೋಡಿದೆ, ಆ ಹುಂಡಿ ನೋಡಿದೆ, ತುಂಬ ಖುಷಿ ಆಯಿತು. ಹುಂಡಿ ಇಟ್ಟಿರೋದು ಅದು ದುಡ್ಡಕ್ಕೋಸ್ಕರ ಇಲ್ಲ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಬೇಕು. ಇನ್ನೊಂದು ಕೆಲವು ಭಕ್ತಾದಿಗಳೇನಂದ್ರೆ ನಾವು ಯಾಕೆ ಫ್ರೀ ತಿನ್ನಬೇಕು, ನಮ್ಮದೊಂದು ಸೇವೆ ಇರಬೇಕು, ನಮ್ಮದು ಅಟ್ಲೀಸ್ಟ್ ನಿಮ್ಮದು 100 ರೂಪಾಯಿ ಇದ್ದರೆ ನಮ್ದು 1 ಪೈಸೆ ಇರಲಿ ಅನ್ನೋ ಒಂದು ಮನೋಭಾವ ಇರುತ್ತೆ ನಮ್ಮ ಹಿಂದೂಗಳಲ್ಲಿ. ಆ ಒಂದು ಇದರಿಂದ ಅಟ್ಲೀಸ್ಟ್ 50 1 ರೂಪಾಯಿ ಹಾಕಿದ್ರು ನಾವು ಖುಷಿ ಆ ಥರ. ಹೌದೌದು. ಮತ್ತೆ ಬೇರೆ ರೀತಿ ಅದು ನಮ್ಮದು ಒಂದು ದೊಡ್ಡ ನಿಕ್ಕಂದಿ ಗೋಸಾಲ ಇದೆ. ಎಲ್ಲ ಕೃಷ್ಣಾಪುರಂನಲ್ಲಿ, ಒಂದು ಕೋರಮಂಗಲನಲ್ಲಿ ಇದೆ, ಒಂದು ವಿಜಯಪುರ. ಅಲ್ಲೇ ಇದೇ ಥರ ಕಾರ್ಯಕ್ರಮ ಅಮಾವಾಸ್ಯೆಗೆ ನಡೀತಾ ಇದೆ. ಅಲ್ಲಿ ಕೂಡ ನೀವು ಇದೇ ಥರ ಅನ್ನದಾಸೋಹ ಮಾಡ್ತೀರಾ? ನಡೀತಾ ಇದೆ. ಗೋಸೇವೆ ಎಲ್ಲ ನಡೀತದೆ ಅಲ್ಲಿ. ಅಲ್ಲ, ಗೋಸೇವೆ ಅಲ್ಲ, ನಿಮ್ಮ ಸಂಘದ ವತಿಯಿಂದನೇ ಗೋಸೇವೆ ಎಲ್ಲ ನಡೀತದೆ. ಬಟ್ ಈಗ ಬೇರೆ ಹಳ್ಳಿಗಳ ಕಡೆಯಲ್ಲಿ ಸುಮಾರು ಬಾರ್ಡರ್ ಕಡೆ ಇದೆ, ನಮ್ಮ ಬೆಂಗಳೂರಿಂದ ಆಚೆ ಕಡೆ 100 ಕಿಲೋಮೀಟರ್ ಅಲ್ಲಿ ಗೋಶಾಲೆಗೆ ಏನಾದರೂ ನೀವು ಸಹಕಾರ ಕೊಡ್ತೀರಾ? ಬೇರೆ ರೀತಿ ಯಾವ ರೀತಿ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದೀರಾ ತಾವು? ನನ್ನ ಕಂಡಂಗೆ ಸುಮಾರು ಆರೋಗ್ಯ ತಪಾಸಣೆಗಳು ಮಾಡ್ತಾ ಇದ್ದೀರಾ, ಅದು ತುಂಬ ಒಂದು ಒಳ್ಳೆ ಇದೆ. ಇದು ನಮ್ಮ ಸಂಸ್ಥೆಗಳಿಂದ ಆಶ್ರಮ ಆಗಲಿ ಹಾಸ್ಪಿಟಲ್ಗಾಗಲಿ ಅದನ್ನು
ಅಲ್ಲಿನೂ ಸೇವೆ ಮಾಡ್ತಾ ಇದೀವಿ ನಾವು. ಮತ್ತು ಬಡ ಶಾಲೆಗಳು ಕನ್ನಡ ಮೀಡಿಯಮ್ ಇದೆ ಅಂಥವ್ರಿಗೆ ಕೆಲವು ಪುಸ್ತಕಗಳು ಇಲ್ಲ ಈ ಥರ ಪೆನ್ನುಗಳು ಬಟ್ಟೆಗಳು ಆ ಅದು ಥರ ಬೇರೆ ಸಂಸ್ಥೆ ಇದೆ. ಈಗ ನಾವು ಯಾವುದಾದ್ರೂ ತಗೊಂಬಂದು ನಿಮಗೆ ರೆಫರ್ ಮಾಡಿದ್ರೆ ಅದಕ್ಕೆ ಏನಾದರೂ refer ಸಹಾಯ ಮಾಡಿದ್ರೆ ಮಾಡಿದ್ರೆ ನಾವು ಆ ಸಂಸ್ಥೆಗೆ ಬಡವರು ಇದ್ದರೆ ಓಕೆ. ನಿಮ್ಮ ಸಂಘಕ್ಕೆ ನಿಮ್ಮ ಪದಾಧಿಕಾರಿಗಳಿಗೆ ನಮ್ಮ ತುಂಬ ಹೃದಯದ ಶುಭಾಶಯಗಳು. ನಿಮಗೆ ನಿಮ್ಮ ಸಂಘಕ್ಕೆ ನಿಮಗೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಇನ್ನು 100 ವರ್ಷ ಬಾಳಲಿ ಅಂತ ನಾವು ದೇವರಲ್ಲಿ ಹರಕೆ ಮಾಡ್ಕೊತೀವಿ ಸರ್. ತುಂಬ ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಒಂದು ಏನು ನಮ್ಮ ಚಾನಲ್ಗೆ ಒಂದು ಬೈಟ್ ಕೊಟ್ಟಿದ್ದೀರಾ ಅದಕ್ಕೂ ಕೂಡ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳು ಸರ್. ಇವತ್ತು ನೀವು ಬಂದು ಇಲ್ಲಿ ನಮ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಅದಕ್ಕೆ ನಮ್ಮ ಸಂಸ್ಥೆಯಿಂದ ನಿಮಗೆ ಪೂರ್ವಪೂರ್ವ ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಕರ್ನಾಟಕ. ಥ್ಯಾಂಕ್ ಯು.